ಇವತ್ತು ನಮ್ಮ ದೇಶ ಕಂಡಂಥ ಪ್ರಪಂಚ ಕಟ್ಟಂಥ ಅಪ್ರತಿಮ ನಾಯಕ ನರೇಂದ್ರ ಮೋದಿ ಅಂತೇಳಿ ನಾವು ಒಪ್ತೀವಿ. ವಿರೋಧ ಪಕ್ಷದವರು ಕೂಡ ಒಳಗಡೆ ಒಪ್ಕೊತಾರೆ, ಬಹಿರಂಗವಾಗಿ ಅವರು ಹೇಳದೆ ಇರ್ಬೋದು. ಯಾಕೆ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ, ಪ್ರಪಂಚಕ್ಕೆ ಅವಶ್ಯಕತೆ, ಒಂದು 2-3 ಹೇಳ್ತೀನಿ. ಯಾಕಂದರೆ ಉಳಿಕೆ ವಿಚಾರವನ್ನೆಲ್ಲ ಕೂಡ ಲೇಖನದ ಬಗ್ಗೆ, ಪತ್ರಿಕೆಗಳ ಬಗ್ಗೆ ಎಲ್ಲವನ್ನು ಕೂಡ ನಮ್ಮ ವಿಶ್ವೇಶ್ವರಯ್ಯ ಹೆಗಡೆ ಅವರು ವಿಶ್ವೇಶ್ವರಯ್ಯ ಭಟ್ರು ನಮಗೆ ಕೂಲಂಕುಷವಾಗಿ ಹೇಳವ್ರೆ. ಅವ್ರದ್ದೇ ರಾಶಿ, ನಾನು ವಿ ಎರಡು ಕೂಡ ಮೇಷರಾಶಿ ಅಲ್ವಾ ಸರ್? ಮೇಷರಾಶಿ ಇಬ್ರು. ಏನು ನಾವು 500 ವರ್ಷಗಳ ಹಿಂದೆ ಅಯೋಧ್ಯೆ ದೇವಸ್ಥಾನ ಆಗಬೇಕು ಅಂಥೇಳಿ ಹೋರಾಟ ಆವಾಗ ಪ್ರಾರಂಭ ಆಯಿತು. 76 ಸಲ ಯುದ್ಧ ನಡೀತು, ಲಕ್ಷಾಂತರ ಜನ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ನಾವು ಕೂಡ ಜೈಲಿಗೆ ಹೋಗಿದ್ವಿ, ಹೋರಾಟವನ್ನು ಮಾಡಿದ್ವಿ. ಅನೇಕ ಕಾರ್ಯಕರ್ತರು ಹೋರಾಟ ಮಾಡಿದ್ದಾರೆ. ನಮ್ಮ ಸೌಭಾಗ್ಯ ಯಾರ ಕಾಲದಲ್ಲಾಯಿತು ದೇವಸ್ಥಾನ? ನರೇಂದ್ರ ಮೋದಿಯವ್ರ ಕಾಲದಲ್ಲೇ ಆಗಿತ್ತು. ಬಹುಶಃ 500 ವರ್ಷಗಳಲ್ಲಿ ಸತ್ತಂಥ ಜನ ನೋಡೋಕ್ಕಾಗಿಲ್ಲ. ನಾವು ಅದೃಷ್ಟವಂತರು, ಹಳೇದು ನೋಡಿದ್ದೀವಿ, ಹೊಸದನ್ನು ನೋಡಿದ್ದೀವಿ. ಅದಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ನಮಗೆ ದೇವರ ಸಮಾನ. ಯಾವ ಪಾಕಿಸ್ತಾನದ ಗಡಿಯಲ್ಲಿ ಹಿಂದಿನ ಸರ್ಕಾರಗಳು ಬೇಲಿಯನ್ನು ಹಾಕದೆ ಶತ್ರುಗಳನ್ನು ನಿರಾತಂಕವಾಗಿ ಒಳಗಡೆ ಬಿಡ್ತಾಯಿದ್ರು, ಯಾವ ಪಶ್ಚಿಮ ಬಂಗಾಳದಲ್ಲಿ ಈಗ ಸರ್ಕಾರ ಬಂದ ಮೇಲೆ ಮೊದಲು ಸಹಿ ಹಾಕಿರ್ತಕ್ಕಂಥದ್ದು ಆ ಬಾರ್ಡ್ರನ್ನು ಮುಚ್ಚಬೇಕು ಅಂತಕ್ಕಂಥದ್ದು ಆಗಲೇ ಬೇಲಿ ಶುರುವಾಯಿತು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರನ್ನು ನಾವು ದೇಶ ಒಪ್ಪಬೇಕಾಗ್ತದೆ. ಯಾವ ವಕ್ಫ್ ವಿಚಾರವಾಗಿ ಭಾಳ ವರ್ಷಗಳಿಂದ ಕೂಡ ಅಕ್ರಮವಾಗಿ ಲಕ್ಷಾಂತರ ಎಕರೆ ಜಾಗವನ್ನು ಕಬಳಿಸಿದ್ರು. ಏನಿಲ್ಲ, ಅವ್ರಿಗೊಂದು ಹಳೆ ಗೆಜೆಟ್ ಇದ್ದರೆ ಸಾಕು, ಅಷ್ಟು ಕಮಿಟಿಯಲ್ಲಿ ತೀರ್ಮಾನ ಮಾಡ್ತು. ಅದನ್ನು ಪಾರ್ಲಿಮೆಂಟಲ್ಲಿ ತಂದು ಇವತ್ತು ಯಾರಿಗೆ ಅವ್ರಿಗೆ ನ್ಯಾಯ ಒದಗಿಸಬೇಕು, ನ್ಯಾಯ ಜಾಗ ಸಿಕ್ಕಿದೆ, ಉಳಿಕೆ ಜಾಗ ಸರ್ಕಾರದ ವಶಕ್ಕೆ ಬಂದಿದೆ. ಇದನ್ನು ಮಾಡಿದಂಥವ್ರು ನರೇಂದ್ರ ಮೋದಿಜಿಯವರು. ಯಾವ ಶತ್ರು ರಾಷ್ಟ್ರಗಳು ಭಯೋತ್ಪಾದನೆಯನ್ನು ನಿರಂತರವಾಗಿ ನಮ್ಮ ದೇಶದ ಮೇಲೆ ಮಾಡ್ತಾಯಿದ್ರು, ದೀಪಾವಳಿ ಥರ ವಾರಕ್ಕೊಂದು ಸಾರಿ ಪಟಾಕಿ ಥರ ಬಾಂಬ್ಗಳನ್ನು ಇಡೀ ದೇಶದಲ್ಲಿ ಸ್ಫೋಟ ಮಾಡ್ತಾಯಿದ್ರು, ಅದಕ್ಕೆ ಅಂಕಿತವನ್ನು ಹಾಕಿದವರು ಮತ್ತು ನಮ್ಮ ಸೈನಿಕರನ್ನು, ಅಮಾಯಕರನ್ನು ಕೊಂದರೆ ಏನು ಮಾಡ್ತೀವಿ ಅಂತೇಳಿ ಪಾಕಿಸ್ತಾನಕ್ಕೆ, ಶತ್ರು ರಾಷ್ಟ್ರಕ್ಕೆ ತೋರಿಸಿದಂಥ ಧೀಮಂತ ಪ್ರಧಾನಿ ನರೇಂದ್ರ ಮೋದಿಯವರು. ಅದಕ್ಕೋಸ್ಕರ ಅವ್ರು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಆಗಲೇ ಶ್ರೀಯುತ ಅಂಕೇಗೌಡರು ಹೇಳಿದ್ರು, ಕೋವಿಡ್ ನಮಗೆ ನಾವು ಕಂಡಂಗೆ ಬಹುಶಃ ಈ ಶತಮಾನದಲ್ಲಿ ಹಳಬರೇನೋ ನೋಡಿರ್ಬೋದೇನೋ, ಪ್ಲೇಗು, ಸಿಡುಬು, ಕಾಲರ ಎಲ್ಲ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಬಹುಶಃ ಪ್ರಪಂಚದಲ್ಲಿ ಇನ್ನು ಜೀವರಾಶಿ ಇರೋದಿಲ್ಲೇನೋ, ನಾವು ಯಾರು ಇರಲ್ವೇನೋ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ದೃಢ ನಿರ್ಧಾರವನ್ನು ತಗೊಂಡು ಇಡೀ ದೇಶದ ಜನತೆಗೆ ಆಹಾರವನ್ನು, ಔಷಧಿಯನ್ನು ಎಲ್ಲವನ್ನು ಉಚಿತವಾಗಿ ಕೊಟ್ಟು, ಬೇರೆ ದೇಶಗಳು ಕೂಡ ಔಷಧಿಯನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ವಿಶ್ವಮಾನ್ಯ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಸಾಧನೆಗಳನ್ನು ನಾವು ಹೇಳಲೇಬೇಕಾಗ್ತದೆ. ವಿಕಾಸ ಪಥದ ಪುಸ್ತಕದ ಮುಖಾಂತರ 18 ಗಂಟೆಗಳ ಕಾಲ ಮಿನಿಮಮ್ ಕೆಲಸವನ್ನು ಮಾಡ್ತಕ್ಕಂಥ ದರ್ದು ಏನು ಬೇಕಾಗಿದೆ ಮೋದಿಜಿಯವರಿಗೆ? ಏನವ್ರ ಕುಟುಂಬ ಐತಾ? ಅವ್ರ ಮಕ್ಕಳನ್ನೇನಾದರೂ ಮುಂದೆ ಪ್ರಧಾನಿ ಮಾಡಬೇಕಾ, ಆಸ್ತಿ ಮಾಡಬೇಕಾ, ಏನಿದೆ ಅವರದು? ಯಾರಿಗೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ? ವಿರೋಧ ಪಕ್ಷದವರು ಕೂಡ ಯೋಚನೆ ಮಾಡಬೇಕು. ಇವತ್ತು ನಾವು ಇಲ್ಲಿ ಕುಂತಿರೋರೆಲ್ಲ ಕೂಡ ಒಂದೊಂದು ಸ್ವಾರ್ಥ ಇರ್ತದೆ. ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇನ್ನೇನು ಆಸ್ತಿ ಮಾಡಬೇಕು, ರಾಜಕೀಯವನ್ನು ಉಪಯೋಗಿಸ್ಕೊಂಡು ನನ್ನ ವ್ಯವಹಾರ ಜಾಸ್ತಿ ಮಾಡಬೇಕು. ಮೋದಿಯವ್ರಿಗೆ ಏನೈತೆ ಆ ಥರದ್ದು? ಎಲ್ಲವನ್ನೂ ತ್ಯಾಗ ಮಾಡಿ ಇಡೀ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋದು ಇನ್ಯಾರ ಬಗ್ಗೆ ಮಾತಾಡಬೇಕು ನಾವು? ಮುಖ್ಯಮಂತ್ರಿ ಆಗಿದ್ದಾಗ ಹೆಂಗೋನು ಗೊತ್ತಿಲ್ಲ ನಮಗೆ, ಆಗಲೂ ಹಾಗೆ ಮಾಡೋರೆ. 12 ವರ್ಷ ನಿರಂತರವಾಗಿ ಪ್ರಧಾನಿ ಆದಮೇಲೆ ಎಲ್ಲಾದರೂ ಒಂದು ಕಾರ್ಯಕ್ರಮದಲ್ಲಿ ಆಕಳಿಸಿದ್ದು ನೋಡಿದ್ದೀರಾ ನೀವು? ಕಣ್ಣು ಮುಚ್ಚಿದ್ದು ನೋಡಿದ್ದೀರಾ? ಒಂದು ದಿನ ನನಗೆ ನೆಗಡಿ ಬಂತು, ಜ್ವರ ಬಂತು ಅಂತೇಳಿ ಒಂದೇ ಒಂದು ದಿನ ರೆಸ್ಟ್ ತಗೊಂಡಿರೋಂತಕ್ಕಂಥ ಸನ್ನಿವೇಶ ಏನಾದರೂ ನರೇಂದ್ರ ಮೋದಿ ಅವರು ನೋಡಿದ್ದೀರಾ ನೀವು? ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದವರು? ರಾಮನಲ್ಲೂ ದೋಷವನ್ನು ಕಂಡುಹಿಡಿತಕ್ಕಂಥ ಜನ ನಾವು, ನಮ್ಮಲ್ಲಿ ಅವರೇ. ಕೃಷ್ಣನಲ್ಲೂ ದೋಷವನ್ನು ಕಂಡುಹಿಡಿತಕ್ಕಂಥ ಜನ ಅವರೇ. ಚಂದ್ರನಲ್ಲೂ ಕೂಡ ಕಲೆಯನ್ನು ನೋಡ್ತಾರೆ. ಶುಭ್ರವಾದಂಥ ಬಿಳಿ ವಸ್ತು ಮೇಲೆ ಸಣ್ಣ ಕಲೆ ಇದ್ದರೆ ಅದನ್ನೇ ಹುಡುಕ್ತಾರೆ, ಇನ್ನು ಬಿಳಿದನ್ನು ಹೇಳೋದೇ ಇಲ್ಲ. ಇಂಥ ಜನ ಇರಬೇಕಾದಾಗ ಮೋದಿಯವರನ್ನು ತೆಗಳ್ತಕ್ಕಂಥ ಜನನೂ ಇದ್ದಾರೆ. ಪುಸ್ತಕವನ್ನು ತಿಂತಕ್ಕಂಥ ಜಿರಳೆಗಳೂ ಅವೆ, ಕಾಯಿಲೆಯನ್ನು ಹರಡ್ತಕ್ಕಂಥ ಯಜ್ಞಗಳೂ ಇದೆ. ಇವೆಲ್ಲವನ್ನು ಮೀರಿ ನಿಂತ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅಂತವ್ರನ್ನೇನಾದರೂ ನಾವು ಕಳ್ಕೊಂಡ್ರೆ ನಷ್ಟ ಮೋದಿಜಿಯವ್ರಿಗಲ್ಲ, ದೇಶಕ್ಕೆ ನಷ್ಟ ಆಗ್ತದೆ. ಇವತ್ತು ಪಕ್ಕದ ಚೈನಾ ಅಂತ ಬಲಿಷ್ಠವಾದಂಥ ರಾಷ್ಟ್ರ, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗೂ ಕೂಡ ನೆಹರು ಅವ್ರ ಕಾಲದಲ್ಲಿ
ದೇಶದ ಮೇಲೆ ಆಕ್ರಮಣ ಮಾಡಿ ನಾವು ಪೂಜೆಯನ್ನು ಮಾಡ್ತಕ್ಕಂಥ ಶಿವನ ವಾಸಸ್ಥಾನ ಅಂತ ನಂಬಿಕೆ ಇರ್ತಕ್ಕಂಥ ಕೈಲಾಸ ಪರ್ವತ ಇರ್ಬೋದು, ತಾಯಿ ಪಾರ್ವತಿ ಸ್ನಾನ ಮಾಡೋಂಥ ಮಾನಸ ಸರೋವರ ಇರ್ತಕ್ಕಂಥ ಜಾಗವನ್ನು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಬಿಟ್ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿದೆ. ಆದರೆ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ಒಂದೇ ಒಂದು ಇಂಚು ಜಾಗವನ್ನು ಶತ್ರುಗಳಿಗೆ ಬಿಟ್ಕೊಡ್ತಾ ಇಲ್ಲ. ನೀವು ನೋಡಿರ್ಬೋದು, ಚೈನಾದಲ್ಲಿ ಒಂದು ಸರಿ ಅವರು ಅತಿಕ್ರಮಣ ಮಾಡಿದಾಗ ನಮ್ಮ ಸೈನಿಕರ ವೀರಾವೇಶ ಆ ಚೈನಾದವ್ರನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಚೈನಾದವರು ನಮ್ಮ ಕಡೆ ನೋಡಬೇಕು ಅಂದರೂ ಭಯಪಡ್ತಾರೆ. ಮೊದಲೆಲ್ಲ ಹುಚ್ಚನಾಯಿ ಹೊಡೆದಂಗೆ ಹೊಡೆಯೋರು ನಮಗೆ. ಇವತ್ತು ನಮ್ಮ ಸೈನ್ಯ ಇರ್ತಕ್ಕಂಥ ಬಲಿಷ್ಠತೆಯನ್ನು ನೀವು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಪ್ರಪಂಚದ ಯಾವುದೇ ಶತ್ರು ರಾಷ್ಟ್ರಗಳು ಕೂಡ, ಬೇರೆ ದೇಶಗಳು ಕೂಡ ನಮ್ಮ ದೇಶದ ಕಡೆ ಕಣ್ಣೆತ್ತು ನೋಡೋಕ್ಕೂ ಕೂಡ ಭಯಪಡ್ತಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಬ್ರಹ್ಮೋಸ್ 5,000 ಕಿಲೋಮೀಟ್ರ್ ಹೋಗ್ತದೆ ಮಿಸೈಲು, ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಅತ್ಯಂತ ಪ್ರಬಲವಾಗಿ ಬಲಿಷ್ಠವಾಗಿ ಮಾಡಿರ್ತಕ್ಕಂಥ ಧೀಮಂತ ನಾಯಕ ನರೇಂದ್ರ ಮೋದಿಜಿಯವರು. ಅವ್ರಿಗಲ್ದಿರೋ ಇನ್ಯಾರ ಜೊತೆಯಲ್ಲಿ ನಾವು ನಿಂತ್ಕೊಳ್ಬೇಕು. ಈ ಥರ ಅನೇಕ ಉದಾಹರಣೆ ಕೊಡ್ಬೋದು. ಡೆವಲಪ್ಮೆಂಟಲ್ಲಿ ಆಗಲೇ ವಿಶ್ವೇಶ್ವರ ಭಟ್ರು ಹೇಳಿದ್ರು, 200-300 ಸ್ಕೀಮ್ಗಳು ತಂದವ್ರೆ. ನಮಗೆ ಜ್ಞಾಪಕ ಇಲ್ಲ, ನಮ್ಗೆ ಗೊತ್ತಿಲ್ಲ. ಕೇಳಿದ್ರು ನಿಜ, ನಾವು ಒಪ್ಕೊಬೇಕಾಗ್ತದೆ. ಭಾಳ ಜನ ನಮ್ಮ ಮುಖಂಡರಿಗೇ ಆ ಸ್ಕೀಮ್ಗಳು ಗೊತ್ತಿಲ್ಲ. ಮೊನ್ನೆ ನಾವು ಪಿಟಿಷನ್ ಕಮಿಟಿ ಜಮ್ಮು ಕಾಶ್ಮೀರ್ಗೆ ಹೋದ್ವಿ ಇತ್ತೀಚೆಗೆ, ಒಂದು ತಿಂಗಳಾಗಿಲ್ಲ. ಅಲ್ಲಿ ನಾವು ಸೋನಾಮಾರ್ಗ್ ನೋಡಬೇಕು ಅಂತ ಹೋದ್ವಿ, 0 ಪಾಯಿಂಟ್ಗೆ ಹೋಗ್ಬೇಕು ಅಂತೇಳಿ. ಡೇಂಜರಸ್ 10 ರಸ್ತೆಗಳಲ್ಲಿ ಅದು ಒಂದು ರಸ್ತೆ. ಲೇ ಲಡಾಖ್ ಹೋಗ್ತಕ್ಕಂಥ ಒಂದೇ ರಸ್ತೆ ಅದು. ವರ್ಷದ 6 ತಿಂಗಳ ಕಾಲ ರಸ್ತೆ ಮುಚ್ಚೋಗ್ತದೆ. ಸ್ನೋ ಇದಕ್ಕೆ ಮಳೆ ಬಂದಾಗ ಸ್ಲೈಡ್ ಆಗುವಂಥದ್ದು, ಸಂಪರ್ಕನೇ ತಪ್ಪು ಹೋಗ್ತದೆ ಲೇ ಲಡಾಖ್ಗೆ. ಅದಕ್ಕೋಸ್ಕರನೇ ಪಾಕಿಸ್ತಾನದವರು ಕಾರ್ಗಿಲ್ ಆ ಜಾಗವನ್ನು ಹಿಡಿದ್ರೆ ಈ ಸೈನ್ಯ ಹೋಗೋದಕ್ಕೆಲ್ಲ ನಿರಂತರವಾಗಿ ತಡೆ ಮಾಡಬೇಕು ಅಂತ ಕಾರ್ಗಿಲ್ ಮೇಲೆ ಯುದ್ಧ ಮಾಡಿದ್ದು. ಡ್ರಾಸು ಕಾರ್ಗಿಲಲ್ಲೆಲ್ಲ ಕೂಡ ಮೊನ್ನೆ ನಾವು ನೋಡಿದಾಗ ನನ್ನ ಜೊತೆಯಲ್ಲಿ ಬಂದಂಥ ಎಲ್ಲ ಪಕ್ಷದವರು ಇದ್ದರು. ಅಲ್ಲಿ ಏನು ಟನಲ್ ಹೊಡೆದವ್ರೆ, ಸೋನಾ ಮಾರ್ಗದಲ್ಲಿ ಟನಲ್ಲು, ಮತ್ತು ಬಾಟ್ಲಾಯಿಂದ ಲಡಾಖ್ವರೆಗೂ ಈಗ 13 ಕಿಲೋಮೀಟ್ರ್ ಟನಲ್ ಹೊಡಿತಾವ್ರೆ. ಇಡೀ ಪರ್ವತವನ್ನು ಕೊರೆದು ಅಲ್ಲಿರ್ತಕ್ಕಂಥ ಪಿಲ್ಲರ್ ನೋಡಿ ಹೇಳಿದ್ರು, ಏನು ರೀ ಮೋದಿಯವ್ರು ಮಾಡಿರ್ತಕ್ಕಂಥ ಅದ್ಭುತವಾದ ಕೆಲಸ ಅಂಥೇಳಿ. ಅದನ್ನು ಹೊರಗಡೆ ಹೇಳಲ್ಲ ಅವ್ರು, ನಮ್ಮ ಹತ್ರ ಹೇಳ್ತಾರೆ. ನಮಗೂ ಆಶ್ಚರ್ಯ ಆಗ್ತದೆ. ಇನ್ನು 365 ದಿನ ಕೂಡ ಲೇ ಲಡಾಖ್ಗೆ ನಿರಂತರವಾದಂಥ ಸಂಪರ್ಕ ಇರ್ತದೆ. ಎಂಥ ಸ್ಲೈಡನ್ನು ಆಗಲಿ, ಐಸ್ ಮುಚ್ಚೋಗಲಿ, ನಿರಂತರವಾಗಿ ಹೋಗ್ತದೆ. ಇಲ್ಲಾಂದರೆ 6 ತಿಂಗಳ ಕಾಲ ಲೇ ಲಡಾಖ್ ಬರೀ ಫ್ಲೈಟಲ್ಲಿ ಹೋಗಬೇಕು. ಈ ಥರದ್ದು ಈಶಾನ್ಯ ರಾಜ್ಯಗಳಿಂದ ಹಿಡಿದು ಬೆಂಗಳೂರುವರೆಗೂ ಎಷ್ಟು ಕೆಲಸ ಮಾಡಿರೋದು. ಟ್ರೈನ್ಗಳೆಲ್ಲ ಹೋಗಬೇಕಾದ್ರೆ ಎಷ್ಟು ವಲಸಿರ್ತಾಯಿತ್ತು, ರೈಲ್ವೆ ಸ್ಟೇಷನ್ಗಳು ಎಷ್ಟು ವಲಸಿರ್ತಾಯಿತ್ತು. ಇವತ್ತು ಒಂದೇ ಮಾತ್ರ ಬುಲೆಟ್ ಟ್ರೈನು ಬರ್ತಾಯಿತ್ತು ಇನ್ನೇನು. ಈ ಥರದ್ದು ನೂರಾರು ಸಾಧನೆಗಳು ನರೇಂದ್ರ ಮೋದಿಜಿಯವರು. ನಮ್ಮ ದುರ್ದೈವ ಏನು ಅಂತಂದರೆ, ನರೇಂದ್ರ ಮೋದಿಯವರ ಸಾಧನೆಗಳಿಗಿಂತಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳೇ ಭಾಳ ದೊಡ್ಡದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಪ್ರಕಾಶ್ ಅವರು ಈ ಮೋದಿಜಿಯವರ ಕಷ್ಟ ಏನಾಯಿತು, ಎಷ್ಟು ಅವರಿಗೆ ತೊಂದರೆಗಳನ್ನು ಕೊಟ್ಟರು ವಿರೋಧ ಪಕ್ಷದವರು. APMC ಸ್ಕೀಮ್ ತಂದಾಗ ನೀವು 6 ತಿಂಗಳ ಕಾಲ ನಿರಂತರವಾಗಿ ರೋಡ್ಗಳನ್ನು ಬ್ಲ್ಯಾಕ್ ಮಾಡಿದ್ದು ಯಾರು ಮಾಡಿದ್ದು? ಮೊನ್ನೆ ಮುಖ್ಯ ನ್ಯಾಯಾಧೀಶರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಯಾವುದೋ ಒಂದು ಕಾರಣದಿಂದ ಅದನ್ನು ಇಟ್ಕೊಂಡು ಇವತ್ತು ಹೊರದೇಶದಿಂದ ಬಂದು ಇಲ್ಲಿ ಕಾಕ್ರೋಚ್ ಟೀಮ್ ಅಂತೇಳಿ ಮಾಡಿಕೊಂಡು ಯಾರ ವಿರುದ್ಧ ಹೋರಾಟ ಮಾಡ್ತಾವ್ರೆ, ಏನು ಘೋಷಣೆಗಳನ್ನು ಕೂಗ್ತಾವ್ರೆ. ಇದು ಪ್ರತಿ ಮೂಲೆಯಲ್ಲೂ ಕೂಡ ನಡೀತಾ ಇದೆ. ಇದು ಇವತ್ತು ಹೊರದೇಶದ ಕೊಮೇನಿ ಸತ್ರೆ ಅಳುವಂಥ ಜನ ಇಲ್ಲ ಅವರೇ, ಇಲ್ಲಿಗೆ ಒಳುವಂತ ಅಳ್ತಾರೆ. ಸದ್ದಾಮ್ ಹುಸೇನ್ ಸುದ್ರೆ ಇಲ್ಲಿ ಅವ್ರ ಅಪ್ಪ ಸತ್ರು ಅಳಲ್ಲ, ಹಂಗೆ ಅಳ್ತಾರೆ. ಇಲ್ಲಿ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಇಲ್ಲಿ ಹೋರಾಟ ಮಾಡ್ತಾರೆ. ಇಂಥ ಜನ ಇರಬೇಕಾದಾಗ ಈ ದೇಶವನ್ನು ನಡೆಸ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಯವ್ರಿಗಲ್ದ ಇನ್ಯಾರು ಕೊಡಬೇಕು? ನಾವು ಇದನ್ನು ನಾವು ಎದುರಿಸಿ ನಿಲ್ಲುವಂಥದ್ದು ಕೆಲಸ ಆಗಲೇಬೇಕಾಗ್ತದೆ. ನಮ್ಮಲ್ಲಿ 1000 ಸಮಸ್ಯೆ ಇದ್ಕೊಳ್ಳಿ, ದೇಶ ಮೊದಲು. ಮೋದಿಜಿಯವರು ಹೇಳೋದೇ ದೇಶ ಮೊದಲು, ನಂತರ ಪಕ್ಷ. ಯಾಕಂದ್ರೆ ದೇಶ ಉಳಿದ್ರೆ ಎಲ್ಲ ಪಾರ್ಟಿಗಳಿರ್ತವೆ. ಕಾಶ್ಮೀರದಲ್ಲಿ ಯಾವುದು BJP ಐತಾ? ಅಲ್ಲಿ ಜಮ್ಮುನಲ್ಲಿ ಐತೆ, ಕಾಶ್ಮೀರದಲ್ಲಿ ಇಲ್ಲ. JDS ಐತಾ? ಇಲ್ಲ. ಕಾಂಗ್ರೆಸ್ ಐತಾ? ಇಲ್ಲ. ಒಂದು ಕುಟುಂಬದೇ ಈಗಲೂ ನಡೀತಾ ಇರೋದು. ಅರ್ಥಾತ್ ನಾವು ಬಹುಸಂಖ್ಯಾತರಾಗಿರೋವರೆಗೂ ಎಲ್ಲ ಪಾರ್ಟಿ ಇರ್ತದೆ. ನಾವು ಒಂದ್ಸರಿ ಅಲ್ಪಸಂಖ್ಯಾತರಾದರೆ ಈ ದೇಶದ ಅವನತಿ ಪ್ರಾರಂಭ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇರಬೇಕು. ನರೇಂದ್ರ ಮೋದಿ ಅಂತವರು ಈ ದೇಶದ ಪ್ರಧಾನಿ ಆಗಬೇಕು.